ಮಲಯಾಳಂನ ಲೋಕಹ ಚಿತ್ರದ ವಿರುದ್ಧ ಅಸಮಾಧಾನ ಭುಗಿಲೆದ್ದಿತ್ತು. ಹೀಗಾಗಿ ಈಗ ಕೊನೆಗೂ ಆ ಚಿತ್ರತಂಡ ಕ್ಷಮೆಯಾಚಿಸಿದೆ. ಬೆಂಗಳೂರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಹಾಡಿನಲ್ಲಿ ಲಿರಿಕ್ಸ್ ಅನ್ನು ಆ್ಯಡ್ ಮಾಡಲಾಗಿತ್ತು. ಬೆಂಗಳೂರು ಯುವತಿಯರ ಬಗ್ಗೆ ವಿವಾದಾತ್ಮಕ ಡೈಲಾಗ್ ಕೂಡ ಇತ್ತು. ಹೀಗಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಎಲ್ಲೆಡೆ. ಯಾವಾಗ ಈ ವಿವಾದ ಭುಗಿಲೇಳ್ತೋ ಆಗ ಚಿತ್ರತಂಡ ಕ್ಷಮೆಯಾಚನೆ ಮಾಡಿದೆ. ಚಿತ್ರದಲ್ಲಿನ ಡೈಲಾಗ್ ಅನ್ನು ಕಟ್ ಮಾಡಿ ಕನ್ನಡಿಗರಿಗೆ ಕ್ಷಮೆಯಾಚನೆ ಮಾಡಿದೆ ಲೋಕಹ ಚಿತ್ರತಂಡ. ಬೆಂಗಳೂರಿನ ಕುರಿತಾಗಿ, ಬೆಂಗಳೂರಿನ ಯುವತಿಯರ ಕುರಿತಾಗಿ ಒಂದು ಆಕ್ಷೇಪಾರ್ಹ ವಿವಾದಾತ್ಮಕ ಡೈಲಾಗ್ ಇತ್ತು. ಹೀಗಾಗಿ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯಿತೋ ಆಗ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗಿತ್ತು. ಸೊ ಈಗ ಫೈನಲಿ ಆ ಚಿತ್ರತಂಡ ಕ್ಷಮೆಯಾಚನೆ ಮಾಡಿದೆ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ಏನದು ಡೈಲಾಗ್ ಆ್ಯಂಡ್ ಈಗ ಕ್ಷಮೆಯಾಚನೆ ಮಾಡಿರೋದ್ರಿಂದ ಎಲ್ಲವೂ ಕೂಡ ಸರಾಗವಾಗಿ ಸಾಗುತ್ತಾ ಮುಂದೆ? ಖಂಡಿತ ರಾಹುಲ್, ಯಾಕಂದ್ರೆ ಕಳೆದ 28ನೇ ತಾರೀಕು ಲೋಕ ಸಿನಿಮಾ ಚಾಪ್ಟರ್ 1 ರಿಲೀಸ್ ಆಗಿರುತ್ತೆ. ಆ ಸಿನಿಮಾ 3-5 ದಿನದಲ್ಲಿ ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಗಳಿಸಿರುತ್ತೆ. ಈ ಒಂದು ಸಿನಿಮಾದ ಹಿನ್ನೆಲೆ ನೋಡೋದಾದ್ರೆ ದುಲ್ಕರ್ ಸಲ್ಮಾನ್ ಒಂದು ನಿರ್ಮಾಣದ ಸಿನಿಮಾ ಆಗಿದೆ. ಸೊ ಸಿನಿಮಾ ಮೇಲೆ ತುಂಬಾ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತದೆ. ಈ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಕನ್ನಡದ ಬಗ್ಗೆ, ಅಂದ್ರೆ ಕನ್ನಡದ ಹುಡುಗಿಯರ ಬಗ್ಗೆ, ಅಂದ್ರೆ ವಾಸ್ತವವಾಗಿ ಬೆಂಗಳೂರಿನ ಹುಡುಗಿಯರ ಬಗ್ಗೆ ಒಂದು ಚಾರಿತ್ರ್ಯ ಹರಣ ಮಾಡುವಂತ ಒಂದು ಡೈಲಾಗ್ ಅನ್ನ ಬಳಸ್ತಾರೆ. ಅಂದ್ರೆ ಸಿನಿಮಾದ ಒಂದು ದೃಶ್ಯ ಇದೆ. ಒಬ್ಬ ತಾಯಿಯ ಮುಂದೆ ತನ್ನ ಮಗ ಒಂದು ಡೈಲಾಗ್ ಅನ್ನ ಹೇಳ್ತಾರೆ, ನಾನು ಮದುವೆ ಆಗಲ್ಲ ಅಂತೇನಿಲ್ಲ, ಬಟ್ ಈ ಊರಿನ ಹುಡುಗಿಯರನ್ನ ಬೆಂಗಳೂರಿನ ಹುಡುಗಿಯನ್ನ ನಾನು ಮದುವೆ ಆಗಿಲ್ಲ ಅಂತ, ಅಂದ್ರೆ ಚಾರಿತ್ರ್ಯ ಹಣದ ಬಗ್ಗೆ ಮಾತಾಡ್ತಾರೆ. ಯಾಕಂದ್ರೆ ಬೆಂಗಳೂರಿನ ಹುಡುಗಿಯರು ಈ ರೀತಿ ಅನ್ನುವಂತ ಕೆಟ್ಟದಾಗಿ ನಿಂದನೆ ಮಾಡುವಂತ ಒಂದು ದೃಶ್ಯ ಇರುತ್ತೆ, ಒಂದು ಡೈಲಾಗ್ ಇರುತ್ತೆ. ಸೊ ಈ ವಿಚಾರವಾಗಿ ಸಿನಿಮಾ ಅಂದ್ರೆ ಕನ್ನಡದಲ್ಲಿ ಬಿಡುಗಡೆ ಆದ ನಂತರದಲ್ಲಿ ಸಾಕಷ್ಟು ಜನ ಸಿನಿಮಾನ ನೋಡಿದ ನಂತರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ದೃಶ್ಯದ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಸೊ ಇದರ ಬೆನ್ನಲ್ಲೇ, ಅಂದ್ರೆ ಈ ಒಂದು ಆಕ್ರೋಶದ ಬೆನ್ನಲ್ಲೇ ಅದನ್ನ ಅರಿತುಕೊಂಡಂತ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾದ ಒಂದು ಡೈಲಾಗ್ ಅನ್ನ ಒಂದು ಕಟ್ ಮಾಡುವಂತ ಕಾರ್ಯಕ್ಕೆ ಮುಂದಾಗಿದೆ. ಸೊ ಇನ್ನಿಂದ ಮುಂದೆ ಯಾವ ಪ್ರದರ್ಶನ ನಡೆಯುತ್ತೆ ಎಲ್ಲವೂ ಕೂಡ ಈ ದೃಶ್ಯವನ್ನ, ಈ ಒಂದು ಡೈಲಾಗ್ ಅನ್ನ ತೆಗೆದುಹಾಕಲಾಗಿದೆ. ರಾಹುಲ್, ಅಲ್ಲ, ದುಲ್ಕರ್ ಸಲ್ಮಾನ್ ಅವರು ಈ ಒಂದು ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಅಂಥ ಒಬ್ಬ ದೊಡ್ಡ ನಟನಿಗೆ ಒಂದು ಕನಿಷ್ಠವಾಗಿ ಒಂದು ಪ್ರಜ್ಞೆ ಇರಲಿಲ್ವಾ ಈ ರೀತಿಯಾಗಿ ಡೈಲಾಗ್ ಮುಂದೆ ಒಂದಿನ ವಿವಾದದ ರೂಪ ಪಡೆಯುತ್ತೆ ಅಂತ ಹೇಳಿ? ಖಂಡಿತ ರಾಹುಲ್, ಯಾಕಂದ್ರೆ ಕನ್ನಡ ಮಾರ್ಕೆಟ್ ಅಂದ್ರೆ ಕನ್ನಡ ಅಂತಾನೆ ಕರ್ನಾಟಕ ಅಂತಂದ್ರೆ ಅಂದ್ರೆ ದೇಶದ ಯಾವುದೇ ಭಾಷೆಯ ಸಿನಿಮಾಗಳಾಗ್ಲಿ ಇಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಇದ್ದೇ ಇರುತ್ತೆ. ಯಾಕಂದ್ರೆ ಒಂದು ಕಾಲಘಟ್ಟ ಇದೆ, ಈಗಲೂ ಕೂಡ ಒಂದು ಸಂದರ್ಭದ, ಯಾಕಂದ್ರೆ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವ ಸಿನಿಮಾ ಹಿಟ್ ಆಗುತ್ತೆ ಅದು ದೇಶದ ಯಾವ ಮೂಲೆಯಲ್ಲಿ ಆದ್ರೂ ಕೂಡ ರಿಲೀಸ್ ಆದ್ರೂ ಅದು ಸೂಪರ್ ಹಿಟ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ಸೊ ಅದು ಇಂದಿಗೂ ಕೂಡ ಇವತ್ತಿಗೂ ಕೂಡ ಇದೆ. ಅಂದ್ರೆ ಯಾಕಂದ್ರೆ ತಮಿಳು ಅಥವಾ ಮಲಯಾಳಂ ಅಥವಾ ತೆಲುಗು ಸಿನಿಮಾದ ಯಾವುದೇ ಸಿನಿಮಾಗಳಾದಾಗ ಬೆಂಗಳೂರು ದೊಡ್ಡ ಮಾರ್ಕೆಟ್ ಆಗಿರುತ್ತೆ. ಸೊ ಇಲ್ಲಿ ಯಾವುದೇ ನಟರಾಗ್ಲಿ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಆಗ್ಲಿ ಇಲ್ಲಿಗೆ ತುಂಬಾ ದೊಡ್ಡ ಮಟ್ಟದ ಒಂದು ಗೌರವವನ್ನು ಕೊಡ್ತಾರೆ, ಅಥವಾ ಇಲ್ಲಿ ಸಂಬಂಧಪಟ್ಟಂಗೆ ಸಾಕಷ್ಟು ಸಿನಿಮಾಗಳು ಆಗಿದೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ನೋಡೋದಾದ್ರೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಬೆಂಗಳೂರಿನ ಕಥೆಯನ್ನು ವಾಸ್ತವ ಸ್ಥಿತಿಯನ್ನ ಆಧರಿಸಿ ಸಾಕಷ್ಟು ಸಿನಿಮಾಗಳು ಬಂದಿದೆ. ಉದಾಹರಣೆಗೆ ಬ್ಯಾಂಗ್ಳೂರ್ ಡೇಸ್ ಆಗ್ಲಿ, ಆವೇಶಂ ಆಗ್ಲಿ, ಈ ತರ ಸೂಪರ್ ಹಿಟ್ ಸಿನಿಮಾಗಳಿದೆ. ಸೊ ಅದೆಲ್ಲವೂ ಕೂಡ ಬೆಂಗಳೂರಿನ ಸುತ್ತಮುತ್ತಲಿನ ಒಂದು ಚಿತ್ರಣವನ್ನ ತೆಗೆದಿಡುವಂತಹ ದೃಶ್ಯಗಳೇ ಸಿನಿಮಾಗಳಾಗಿದೆ. ಸೊ ಅಂತ ಸಂದರ್ಭದಲ್ಲಿ ಯಾಕಂದ್ರೆ ದುಲ್ಕರ್ ಸಲ್ಮಾನ್ ಅಂತ ಮಮ್ಮೂಟಿ ಅವ್ರ ಮಗ ಆದಾಗ ಅವ್ರ ಮೇಲೆ ತುಂಬಾ ದೊಡ್ಡ ಮಟ್ಟದ ಒಂದು ಗೌರವ ಕೂಡ ಇರುತ್ತೆ. ಸೊ ಅದೇ ಕಾರಣದಿಂದ ಈ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಅದನ್ನ ಆ ದೃಶ್ಯವನ್ನ ಕತ್ತರಿ ಹಾಕಲಾಗಿದೆ. ಸೊ ಅಂದ್ರೆ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸಿನಿಮಾ ಅನ್ನೋದು ತುಂಬಾ ದೊಡ್ಡ ಮಾಧ್ಯಮ. ಯಾಕಂದ್ರೆ ಒಂದು ಸ್ಟೇಟ್ ಅಥವಾ ಧರ್ಮ ಅಥವಾ ಜಾತಿ ಅಂತ ಬಂದಾಗ ತುಂಬಾ ಸೂಕ್ಷ್ಮತೆಯಿಂದ ಇರಬೇಕಾಗುತ್ತೆ. ಆ ದೃಶ್ಯಗಳ ಅಥವಾ ಯಾವ್ದು ರೀತಿಯ ಕೆಟ್ಟದ ನಿಂದನೆ ಆಗದ ರೀತಿಯಲ್ಲಿ ಆ ಚಿತ್ರೀಕರಣ ಅಥವಾ ಆ ದೃಶ್ಯಗಳಾಗ್ಲಿ ಅಥವಾ ಡೈಲಾಗ್ ಅಲ್ಲಿ ಇರಬೇಕಾಗತ್ತೆ. ಯಾಕಂದ್ರೆ ಪರಂ ಸುಂದರಿ ಅಂತ ಒಂದು ಹಿಂದಿ ಸಿನಿಮಾ ಐತಿ ಇತ್ತೀಚೆಗಷ್ಟೇ, ಅದ್ರ ಬಗ್ಗೆ ಕೂಡ ಮಲಯಾಳಿಗಳೇ ಸಾಕಷ್ಟು ಬಾರಿ ಆ ದೃಶ್ಯಗಳನ್ನ ಅಥವಾ ಮಲಯಾಳಂ ಬಗ್ಗೆ ಕೆಟ್ಟದಾಗಿ ತೋರಿಸ್ತಿದ್ರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಅಂತದ್ರಲ್ಲಿ ಕನ್ನಡದ ಬಗ್ಗೆ, ಕನ್ನಡದ ಹುಡುಗಿಯರ ಬಗ್ಗೆ ಅಥವಾ ಬೆಂಗಳೂರಿನ ಬಗ್ಗೆ ಕೆಟ್ಟದಾಗಿ ಮಾತಾಡುವ ಆ ಸೂಕ್ಷ್ಮತೆ ಅವ್ರಿಗೂ ಕೂಡ ಇರಬೇಕಾಗಿತ್ತು ಅನ್ನೋದು ಕನ್ನಡಿಗರ ಆಕ್ರೋಶದ ಮಾತಾಗಿದೆ. ರಾಹುಲ್, ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.